ದೆಹಲಿಯ ಕೆಂಪುಕೋಟೆಯ ಬಳಿ ಸ್ಫೋಟ ಆಗಿದ್ದು ಈಕೋ ಕಾರ್ ಸ್ಫೋಟ ಆಗ್ತಾ ಇದ್ದಂತೆ ಪಕ್ಕದಲ್ಲೇ ಇದ್ದ ಮತ್ತೊಂದು ಕಾರ್ ಕೂಡ ಬ್ಲಾಸ್ಟ್ ಆಗಿದೆ. ಸ್ಫೋಟದ ನಂತರ ಹೊತ್ಕೊಂಡ ಬೆಂಕಿಗೆ 10ಕ್ಕೂ ಹೆಚ್ಚು ವಾಹನ ಭಸ್ಮ ಆಗಿದೆ. ಸುತ್ತಮುತ್ತಲೂ ಇದ್ದಂತ ಕಾರು, ಆಟೋ ಸುಟ್ಟು ಕರಕಲಾಗಿದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಸ್ಫೋಟ ಆಗಿದ್ದು ಈಕೋ ಕಾರ್. ಈ ಕಾರ್ ಸ್ಫೋಟ ಆಗ್ತಾ ಇದ್ದಂತೆ ಪಕ್ಕದಲ್ಲೇ ಇದ್ದಂತ ಮತ್ತೊಂದು ಕಾರು ಕೂಡ ಸ್ಫೋಟ ಆಗಿದೆ. ಈ ಕಾರು ಸ್ಫೋಟ ಆದ ರಭಸಕ್ಕೆ ಆ ಕಾರಿಗೆ ಬೆಂಕಿ ಹೊತ್ಕೊಂಡು ಸ್ಫೋಟ ಆಯ್ತಾ? ಎಷ್ಟು ಡಿಸ್ಟೆನ್ಸ್ ನಲ್ಲಿ ಮತ್ತೊಂದು ಕಾರ್ ಇತ್ತು, ಅಥವಾ ಬ್ಯಾಕ್ ಟು ಬ್ಯಾಕ್ ಎರಡೂ ಕಾರ್ಗಳು ಕೂಡ ಸ್ಫೋಟ ಆಯ್ತಾ? ಅದಾದ ನಂತರ ಸುತ್ತಮುತ್ತಲ ಇರುವಂತಹ ಕಾರು, ಆಟೋಗಳಿಗೆ ಬೆಂಕಿ ಹೊತ್ಕೊಂಡಿದೆ. ಸ್ಥಳದಲ್ಲಿ ಬೆಂಕಿ ಧಗಧಗಿಸಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಮೊದಲು ಬ್ಲಾಸ್ಟ್ ಆದಂತಹ ಕಾರ್ ಇದು. ಎರಡನೇ ದೃಶ್ಯದಲ್ಲಿರೋದು ಈಕೋ ಕಾರ್. ಫಸ್ಟ್ ಬ್ಲಾಸ್ಟ್ ಆಗಿದ್ದು ಇದೇ ಕಾರ್. ಇದಾದ ನಂತರ ಇದರ ಪಕ್ಕದಲ್ಲಿದ್ದಂತ ಮತ್ತೊಂದು ಕಾರು ಸ್ಫೋಟ ಆಗುತ್ತೆ. ಕಾರು ಈ ತರ ಸ್ಫೋಟ ಆಗೋದಕ್ಕೆ ಏನು ಕಾರಣ? ಕಾರ್ನಲ್ಲಿ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಈಗ ಬಾಂಬ್ ಬ್ಲಾಸ್ಟ್ ಆದ ತರಹ ಸೌಂಡ್ ಕೇಳಿಸಿದೆ ಅಲ್ಲಿದ್ದಂಥವ್ರಿಗೆ. ಹೆದರಿದ್ದಾರೆ, ಏನ್ ಬ್ಲಾಸ್ಟ್ ಆಯ್ತು ಅಂತ. ಕಾರಿಗೆ ಬೆಂಕಿ ಹೊತ್ಕೊಳ್ಳುತ್ತೆ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗುತ್ತಾ? ಯಾವ ಕಾರಣಕ್ಕೆ ಬ್ಲಾಸ್ಟ್ ಆಗುತ್ತೆ? ಇದ್ರ ಬಗ್ಗೆ ಅಲ್ಲಿ ಪರಿಶೀಲನೆ ನಡೀತಾ ಇದೆ. ಈ ಘಟನೆ ದೆಹಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಇಡೀ ದೇಶದಾದ್ಯಂತ ಕಟ್ಟೆಚ್ಚರ ಆಯಿತು. ದೆಹಲಿಯಲ್ಲಿ ಭೀಕರ ಕಾರ್ ಸ್ಫೋಟಕ್ಕೆ ಸ್ಥಳದಲ್ಲೇ 8 ಜನ ಜೀವ ಬಿಟ್ಟಿದ್ದಾರೆ. ಕೆಲ ದೇಹಗಳಂತೂ ಛಿದ್ರ ಆಗಿದೆ. ರಕ್ತ ಸಿಕ್ತ ಸ್ಥಿತಿಯಲ್ಲಿದ್ದ 15 ಜನರನ್ನ LNJP ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅದರಲ್ಲಿ 3 ಸ್ಥಿತಿ ತೀರಾ ಗಂಭೀರ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಯಾರು ಏನು ಅವರ ಪರಿಚಯ ಇನ್ನಷ್ಟು ಗೊತ್ತಾಗಬೇಕು. ಕೆಲವು ದೇಹಗಳು ಛಿದ್ರ ಆಗಿದೆ. ಘಟನೆ ನಡೆದ ಸ್ಥಳದಲ್ಲಿ ಕಾರೇನ್ ಬ್ಲಾಸ್ಟ್ ಆಯಿತು. ಅಲ್ಲಿ ಸಿಕ್ಕಾಕೊಂಡಂತಹ ಜನ 8 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಈ ಸ್ಫೋಟದ ಮಾದರಿ ಏನು ಅನ್ನೋದ್ರ ಬಗ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.